ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಷಾರಾಗಿ ಹೋದ್ರಿ ಚಾದ್ಯ. ತಾತ ಹೇಗಿದ್ದಾರೆ? ಸರಿ ನೋಡು, ಇಲ್ಲಿನ ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ನೀನು ಆರಾಮಾಗಿದ್ದು ಬಾ, ಎಂಜಾಯ್ ಮಾಡು, ಸರಿನಾ? ನಾನು ಹಿಂಗಾಗ ಕಾಲ್ ಮಾಡ್ತಿರ್ತೀನಿ, ನೀನು ಬೋರ್ ಆದಾಗ ನನಗೆ ಕಾಲ್ ಮಾಡು, ಸರಿನಾ? ಓಕೆ ಓಕೆ, ಮಾಡ್ತೀನಿ ಮಾ. ಬಾಯ್ ಬಾಯ್ ಬಾಯ್. ಹಾಂ ಪಾರ್ಥ ಅವ್ರೆ, ಅದಕ್ಕೆ ನೀವು ಮಲ್ಲಿ ಅದಕ್ಕೆ ಜೊತೆ ಮಾತಾಡೋದನ್ನ ಕೇಳಿ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಖುಷಿ ಯಾಕೆ? ಹಾಂ, ಅದಕ್ಕೆ ಮಲ್ಲಿ ಅದಕ್ಕೆ ನಿಮಗೆ ಒಡ ಹುಟ್ಟಿದ ತಂಗಿ ಅಲ್ಲ, ಬಟ್ ಆದ್ರೂ ಒಡ ಹುಟ್ಟಿದವ್ರಿಗಿಂತ ತುಂಬ ಚೆನ್ನಾಗಿದ್ದೀರಾ ನೀವು. ನಿಮ್ಮಿಬ್ಬರ ಮಧ್ಯೆ ಆ ಒಂದು ಬಾಂಡಿಂಗ್ ಇದೆ. ನಿಮ್ಮನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಟ್ರಸ್ಟ್ ಇದೆ. ಇದನ್ನೆಲ್ಲ ನೋಡುವಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನಗೆ. ಒಂದು ರಿಲೇಷನ್ಶಿಪ್ ಹೇಗಿರಬೇಕೋ ಹಾಗಿದೆ. ಪ್ರಪಂಚ ನಾವು ಅಂದ್ಕೊಂಡಷ್ಟು ಕೆಟ್ಟಾಗಿಲ್ಲ ಅಂತ ನನಗೇನೋ ಒಂಥರ ಹೋಪ್ ಸಿಗುತ್ತೆ. ಸೋ ನೈಸ್. ಬಟ್ ಇದ್ರ ಮಧ್ಯೆ ಬೇಜಾರಿನ ವಿಷಯ ಏನು ಅಂದರೆ, ಏನು ಅಲ್ದಿರೋ ಮಲ್ಲಿ ಅದಕ್ಕೆ ನಿಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದಾರೆ. ಆದರೆ ನಿಮ್ಮ ಸ್ವಂತ ತಂಗಿಯ ಅಪೇಕ್ಷೆ ನಿಮ್ಮನ್ನು ವೈರಿ ಥರ ನೋಡ್ತಾರೆ. ಇನ್ಫ್ಯಾಕ್ಟ್ ಮಲ್ಲಿ ಅದಕ್ಕೆ ಇದ್ದ ಹಾಗೆ ಅವ್ರು ನಿಮ್ಮ ಜೊತೆ ಇರಬೇಕಾಗಿತ್ತು. ಅವ್ರು ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರು ಟ್ರೈಯೇ ಮಾಡ್ತಾ ಇಲ್ಲ. ಐ ಮೀನ್, ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ಕೋಪ, ದ್ವೇಷ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇರ್ಲಿ ಬಿಡಿ ಪಾರ್ಥ ಅವರೇ, ಇದೆಲ್ಲ ಒಂದು ಟೈಮ್ ಅಷ್ಟೇ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ನನ್ಗೆ ಆ ಥರ ಅನಿಸ್ತಾ ಇಲ್ಲ. ಅದಕ್ಕೆ ಅವರು ಮದುವೆಗಿಂತ ಮುಂಚೆ ಇದ್ದ ಅಪೇಕ್ಷೆ ಥರ ಇಲ್ಲವೇ ಇಲ್ಲ. ಅವ್ರ ಬಿಹೇವಿಯರಲ್ಲಿ ತುಂಬಾ ಚೇಂಜಸ್ ಆಗಿದೆ. ಆದರೆ ಯಾಕೆ ಅಷ್ಟೊಂದು ಚೇಂಜ್ ಆದರು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮೇಲಿರೋ ಕೋಪ ಒಂದೇ ಕಾರಣ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅದಕ್ಕೆ ಯಾರಾದರೂ ಅವ್ರ ತಲೆ ಕೆಡಿಸೋ ಕೆಲಸ ಮಾಡ್ತಾ ಇದ್ದಾರಾ? ಅವ್ರನ್ನ ಮೆನಿಪ್ಯುಲೇಟ್ ಮಾಡ್ತಾ ಇದ್ದಾರಾ? ಒಂದೊಂದು ಟೈಮ್ ಅದಕ್ಕೆ ಅವ್ರು ಮಾತಾಡೋದು ಕೇಳಿದ್ರೆ ಇದು ಅವ್ರದ್ದು ಮಾತು ಅಂತ ಅನ್ಸುತ್ತೆ ನನಗೆ. ಯಾರನ್ನೋ ನೋಡಿ, ಯಾರೋ ಹೇಳಿದ್ದನ್ನು ಕೇಳಿ ಅವ್ರು ಚೇಂಜ್ ಆಗ್ತಾ ಇದ್ದಾರಾ? ಹಾಗೆಲ್ಲ ಚೇಂಜ್ ಆಗೋದಾಗಿದ್ರೆ ನಿಮ್ಮನ್ನು ನೋಡಿ ನಿಮ್ಮಿಂದ ಕಲಿತು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ಬೋದಾಗಿತ್ತಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಅದಕ್ಕೆ ನಂಗೆ ಸ್ಟ್ರಾಂಗ್ಲಿ ಅನಿಸುತ್ತೆ ಯಾರೋ ಅವ್ರು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೇನು ಅನ್ಸುತ್ತೆ? ಅದಕ್ಕೆ ನಿಮ್ಗೇನು ಆ ಥರ ಡೌಟ್ ಬರ್ತಾ ಇಲ್ವಾ? ನನಗೆ ಹಾಗೇನು ಅನ್ಸಲ್ಲ ಪಾರ್ಥ ಅವರೇ. ಅದು ನಮ್ಮ ಅಪ್ಪಿಗೆ ಅಷ್ಟು ಮೆಚ್ಯೂರಿಟಿ ಇಲ್ಲ. ಒಳ್ಳೇದು ಹೇಳೋರೆ ಕೆಟ್ಟವರು ಅಂತ ಅನ್ಕೊಳ್ಳೋ ವಯಸ್ಸವಳ್ದು. ಸರಿ ಹೋಗುತ್ತೆ, ಎಲ್ಲಾನು ಸರಿ ಹೋಗುತ್ತೆ. ಎಲ್ಲದಕ್ಕೊಂದು ಟೈಮ್ ಬರಬೇಕು. ಈಗ ನಮ್ಮ ಮಹಿಮಾ ಮತ್ತೆ ಜೀವನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಮುಂಚೆ ಅವರಿಬ್ರು ಎಷ್ಟು ಕಿತ್ತಾಡ್ತಿದ್ರು, ಆದರೆ ಈಗ ನೋಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ತಮ್ಮ ಡ್ರೀಮ್ಸ್ನ ಅಚೀವ್ ಮಾಡ್ತಿದ್ದಾರೆ, ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾರೆ, ಖುಷಿಯಾಗಿದ್ದಾರೆ. ಲೈಫ್ ಹಾಗೇನೆ ಒಂಥರ ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ. ಅದು ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ, ಅಷ್ಟೇ ಕಂಗಾಲು ಮಾಡುತ್ತೆ. ಇನ್ಫ್ಯಾಕ್ಟ್ ಅದಾಗಿರ್ಲೇಬೇಕು. ಹಾಗಿದ್ರೇನೆ ಚಂದ. ಬರೀ ಖುಷಿಯಾಗಿದ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ, ಬೋರ್ ಹೊಡಿಯಲ್ವಾ? ಅದಕ್ಕೆ ನೋಡಿ, ನೀವೇನು ವರಿ ಮಾಡ್ಕೋಬೇಡಿ. ಟೈಮ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಪಾರ್ಥ ಅವರೇ, ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲೂ ಒಬ್ರು ಅಗ್ರೆಸಿವ್ ಆಗಿದ್ರೆ ಇನ್ನೊಬ್ರು ಪ್ಯಾಸಿವ್ ಆಗಿರ್ಬೇಕು, ಮೈಲ್ಡ್ ಆಗಿರ್ಬೇಕು. ಈಗ ಒಂಚೂರು ಹರ್ಟ್ ಆದ್ರೂ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಆಗ್ಲೇ ಬ್ಯಾಲೆನ್ಸ್ ಆಗೋದು. ಸೊ ನೀವು ನಿಮ್ ತಾಳ್ಮೆನ, ನಿಮ್ ಹೋಪ್ಸ್ನ ಕಳ್ಕೋಬಾರ್ದು. ನನಗೆ ನಂಬಿಕೆ ಇದೆಪ್ಪ, ಅಪ್ಪಿ ಸರಿ ಹೋಗ್ತಾಳೆ. ಯಾಕಂದ್ರೆ ನೀವು ಅವಳನ್ನ ಸರಿ ಮಾಡ್ತೀರಾ. ನಿಮ್ ಪ್ರೀತಿಯಲ್ಲಿ ಆ ಶಕ್ತಿ ಇದೆ. ಸರಿ ಅದಕ್ಕೆ. ಸೊ ನೀವು ತಾಳ್ಮೆಯಿಂದ ಅವಳು ಕರೆಕ್ಟ್ ಮಾಡಿ. ಓಕೆ, ರೈಟ್. ಈಗ ಡೋಂಟ್ ವರಿ, ಸ್ಮೈಲ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.